ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗ್ ಎಂತ ಅಂತೇಳಿ ಹೇಳಿದರೆ ಚೈ ಬರ್ಡೇ. ಸೊ ಅವ್ರ ಬರ್ಡೇ ಹೇಗೆ ನಾವು ಸೆಲೆಬ್ರೇಟ್ ಮಾಡೋದು ಅಂತೇಳಿ ಹೇಳಿ ಫುಲ್ ಈ ವ್ಲಾಗಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಸೊ ಟಿಲ್ ದ್ಯಾನ್ ಬಾಯ್. ಹಲೋ ಹಲೋ, ಎಲ್ಲಿದ್ದೆ? ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ನೀವೆಲ್ಲ ಫ್ರೆಂಡ್ಸು ಊರಲ್ಲಿ ಹಾಕೊಂಡು ಕಾಲ್ ಮಾಡ್ಕೊಂಡು ಈಗ ಹ್ಯಾಪಿ ಬರ್ಡೇ ವಿಶ್ ಮಾಡಕ್ಕಂತ ಫೋನ್ ಮಾಡ್ತಿದ್ದೀರಾ? ರಾತ್ರಿ ಫುಲ್ ನಿದ್ದೆ. ಬರ್ಡೇ ನಿಮ್ಗೆಲ್ಲ ಏನ್ ಹೇಳೋಣ? ಒಳ್ಳೆ ನಿದ್ರಿ ಜಾನ್. ಏನಿದೆ ಒಳ್ಳೆ ನಿದ್ರೆ ಆಯ್ತು. ಹ್ಯಾಪಿ ಬರ್ಡೇ ಹೇಳ್ರಿ, ಇಲ್ಲಿ ಮೆಟ್ಲು ಬರುತ್ತೆ ಇವಾಗ ಬೀಪ್ ಬೀಪ್ ಸೌಂಡ್ಗಳೆಲ್ಲ ಬಯಲ್ಲಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಇರ್ಲಿ, ಮನ್ಸಿಂದ ಹೇಳ್ತಿಲ್ಲ ಅಂದ್ರೂ ಬಾಯಿಂದ ಹೇಳ್ತಿ. ಧನ್ಯವಾದಗಳು. ಜಾನ್, ಎಂತ ಮಾಡುದು ಬರ್ಡೇ? ನೀ ಖುಷಿ ಪಡ್ ಜಾನ್, ನಿಂಗೆ ನನ್ನಂತ ಬೆಸ್ಟ್ ಫ್ರೆಂಡ್ ಸಿಕ್ಕಿದಾಳಂತ. ಬೆಳಿಗ್ಗೆ ಬರ್ಡೇ ದಿನ ಬೆಳಿಗ್ಗೆ ಕಾಲ್ ಮಾಡ್ಕೊಂಡೆ ಎಂತ ಮಾಡೋ ಬರ್ಡೇ ಅಂತ ಹೇಳಿ 900 ರೂಪಾಯಿ ಕೊಡ್ಕೊ ಬಂದ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ರೆ ಫ್ರೆಂಡ್. ಬೆಂಗಳೂರು ಕಾಶಿ ಹಂಗಿಲ್ಲ, ಕಾಶ್ಮೀರ ಅಲ್ಲ, ಪಾಕಿಸ್ತಾನ ಅಲ್ಲ, ಬೆಂಗಳೂರು. ರಾತ್ರಿ ಹತ್ರ ಬೆಳಿಗ್ಗೆ ಬತ್ತೆ. ಹೌದು, ಬಟ್ ರಾತ್ರಿ ಹತ್ತಿ ಇಲ್ಲಿಂದ ಯಾರಿಗೆ ಜಾನ್ ಇಲ್ಕಣ? ನೈಟ್ ಇಲ್ಲಿಂದ ಬಸ್ ಹತ್ತಿ, ಅದು ನಾನು ಒಬ್ಳೆ ಬೆಂಗಳೂರಿಗೆ ತಿರುಗಿ ಬತ್ತೆ ಮಗಳ. ಪ್ರಿಯಾರಿಟಿ ಮ್ಯಾಟರ್ಸ್ ಜಾನ್. ಬರ್ತಿದ್ದೆ ನಾನು ಬೇಕಾದ್ರೆ ಬರ್ತಿದ್ದೆ. ಬರಲ್ಲ ಮರ್ತೀಯ. ನನ್ನವರು ಯಾರು ಇಲ್ಲ, ಈ ಸಲ ಬಡ್ಡೆ ಏನೂ ಇಲ್ಲ. NGOದಲ್ಲಿ ಮಕ್ಕಳೆಲ್ಲ ಹ್ಯಾಪಿ ಬರ್ಡೇ ವಿಶ್ ಮಾಡಿದ್ರಲ್ಲ, ಆ ಮಕ್ಕಳು ನೆನ್ಪದ್ರಲ್ಲ ಹ್ಯಾಪಿ ಬರ್ಡೇ. ನಾನು ಹ್ಯಾಪಿ ಬರ್ಡೇ ನಂದಿಲ್ ಜೀವನ ಜಗತ್ತು ಸತ್ತಾಗ ಯಾವ ವಿಶ್ ಮಾಡೋದಿಲ್ಲ. ಇವೆಲ್ಲ ಬಂದು ಹ್ಯಾಪಿ ಬರ್ಡೇ ಮ್ಯಾಮ್, ಹ್ಯಾಪಿ ಬರ್ಡೇ ಮ್ಯಾಮ್, ಹ್ಯಾಪಿ ಬರ್ಡೇ ಮ್ಯಾಮ್ ಅಂತ. ಅಯ್ಯೋ ದೇವ್ರೆ. ಎನಿವೇ, ಹೌ ಆರ್ ಯು? ಯಾವದೇ ಎಂತ ಹೆಂಗಿದ್ದೆ? ಬಡ್ಡೆ ಮಾಡಿ ಫೋನ್ ಮಾಡಿದೆ ಅಲ್ಲ, ಬಡ್ಡೆ ವಿಶ್ ಮಾಡಿ ಆಯ್ತಲ್ಲ. ಆಯ್ತು. ಅಲ್ಲ ಜಾನ್, ಇವತ್ತೆಂತ ಕೇಕ್ ಕಟಿಂಗ್ ಎಂತ ಇತ್ತು? ಸೀರಿಯಸ್ಲಿ ಎಂತ ಪ್ಲಾನಿಂಗ್ ನಿಂದ? ನನ್ನವರು ಯಾರು ಇಲ್ಲ, ಬೆಂಗಳೂರು ಒಳದ ಹೊಂಟು ಬಸ್ಸು ಇಲ್ಲ. ಕೇಕ್ ಅಂಬ್ರೆ ಹೋಗತ್ತೆ. ಎನಿವೇ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಹಾಸಿಯಿಂದ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಹಿಂಗೆ 100 ವರ್ಷ ಖುಷಿ ಖುಷಿಯಲ್ಲ ನೆಗೆ ಆಡ್ಕೊಂಡು ಹೇಳುಕೆ ನಂಗೆ ಅದ್ ನಿನ್ ಬಿಟ್ಟದ್ದು. 100 ವರ್ಷ ಖುಷಿಯಲ್ಲ ನೆಗೆ ಆಡ್ಕೊಂಡು ಗಮ್ಮತ್ ಮಾಡ್ಕೊಂಡು ಹಿಂಗೆ ನಾವಿಬ್ರು ಒಟ್ಟಿಗೆ ಇಪ್ಪ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸರಿಯಾ? ಥ್ಯಾಂಕ್ ಯು ಮಗಳೇ. ನಿನ್ ಬಡ್ಡೆ ನಾನು ನಿಮ್ಗೆ ವಿಶ್ ಮಾಡಲಿಲ್ಲ ಅಂತ ಹೇಳ್ರೆ ಸಂತೋಷ ಹುಟ್ಟದ್ದೇ ಸುಳ್ಳ. ತಿಮ್ಮಳೆ, ನೀ ಹೊಸ ನನ್ ಬರ್ಡೇ ಎಂತ ಮಾಡಿದೆ ಹೇಳ? 12 ಗಂಟೆ ವಿಶ್ ಬರ್ತಂತ ಕಾಯ್ದ ಕೂತ್ಕ ಮರ್ಕಿದೆ ನನ್ ಬರ್ಡೇ ದಿನ. ನೆನ್ಪಿತ್ತಲ್ಲ? ಬೆಳಿಗ್ಗೆ ಹೆಂಗಿರ್ಲಿಲ್ಲ ಸರ್ಪ್ರೈಸ್ ನಂಗೆ. ಬೆಳಿಗ್ಗೆ ಎಂತ ಸರ್ಪ್ರೈಸ್ ಇಲ್ಲ ಬಡ್ಡದ್ದು. ಮನೆಗೆ ಅಮ್ಮನ ವಾಯ್ಸ್ ಬರಕ್ಕೆ ಅಂತ ಹಂಗೆ. ಓಕೆ, ಎನಿವೇ ಬಾಯ್ ಬಾಯ್. ಮತ್ತೆ ಸಿಗುವ. ಯಾವತ್ತು ಬತ್ತೆ? ಬಂದು ಗಮ್ಮತ್ ಮಾಡೋಣ, ಸರಿಯಾ? ನಾನೇ 350 ರೂಪಾಯಿ ಕೊಡ್ತೀನಿ. ಕೇಕ್ ತಕ ಬನ್ನಿ. ಹಾಗು ಸಾವಿರ ಇರುತ್ತೆ ಕೊಡ್ತಿ ಅಲ್ರಿ. 350 ಲೈಕ್ ಕೊಡ್ತೀನಿ. 250 ಕೊಡ್ತಿ. ಈಗ ನಾ ಕೇಕ್ ತಕ ಬನ್ನಿ ಅಕ್ಕ. ಅದೇ ಟೆಡ್ಡಿ ಕೇಕ್ ಅಥವಾ ಫೋಟೋ ಹಾಕಿ ಅಥವಾ ಒಳ್ಳೇದೇ ಮಾಡ್ತೀನಿ. ನೀನು ಸ್ವಲ್ಪ ಹಾಕಿ ಬಿಡ. ಮತ್ತೆ ನಮ್ ಗ್ಯಾಂಗಲ್ ಎಲ್ಲರಿಗೂ ಹೇಳ್ತೆ, ಎಲ್ಲರ ಹತ್ರನು ಒಂದು 55 ರೂಪಾಯಿ ಹಾಕೋಕೆ ಹೇಳ್ತೆ. ಒಂದು ಸ್ಪ್ರೈಟ್, ಒಂದು ಪ್ಯಾಕೆಟ್ ಶೌಚು ತಗೋ. ಅಲ್ಲ, ಕೊಡಿ ಹಬ್ಬದ್ದೆ ಎಲ್ಲ ಸಿಹಿ ಕಡ್ಡಿ ಸಿಕ್ಕತ್ತ ಕಾಣ. ಅದೊಂದು ನನ್ನ ಸೈಡಿ ಹಾಕಿಡ ದೇವರೇ. ಎನಿವೇ, ನಂಗೆ ಕೆಲಸ ಇತ್ತು ಮಗಳ. ಸೊ ಈಗ ನೀವು ಕೇಳಿದ್ದು ಕಾಲ್ ರೆಕಾರ್ಡ್ ಎಂತ ಅಂತೇಳಿ ಹೇಳಿದ್ರೆ ನಾವು ಬೆಳಿಗ್ಗೆ ಅವಳ ಹತ್ರ ಮಾತಾಡೋದು. ಸೊ ಅದರಲ್ಲಿ ಎಂತ ಅಂತೇಳಿ ಹೇಳಿದ್ರೆ ಅಕ್ಕವ್ರು ತುಂಬ ಬೇಜಾರಲ್ಲಿದ್ದಿದ್ರು, ಯಾವುದೇ ಥರ ಬರ್ಡೇ ಸರ್ಪ್ರೈಸ್ ಇಲ್ಲ ಅಂತೇಳಿ ಹೇಳ್ಕೊಂಡು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡೋದು ಸರ್ಪ್ರೈಸ್ ಹೀಗಿತ್ತು. ಅವಳದ್ರಲ್ಲೂ ಹುಡುಕ್ತಿದ್ದಳು, ನಾನು ಇದನ್ನೇನೋ ಅಂತೇಳಿ ಹೇಳ್ಕೊಂಡು. ನಂಗೆ ತುಂಬ ಬೇಜಾರಾಯಿತು ಅವಳು ಹುಡುಕದ್ಕಂಡು. ಆ್ಯಕ್ಚುಲಿ ನಾನು ಇರಲಿಲ್ಲ, ಫ್ರೆಂಡ್ಸ್ ಹತ್ರ ಹೇಳಿ ಬೆಂಗಳೂರಲ್ಲ ಈ ಥರ ಅರೇಂಜ್ಮೆಂಟ್ ಮಾಡಿಸಿದಿತ್ತು.
ಸೊ ಇದಾಗಿತ್ತು ಚೈ ಬರ್ಡೇ ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ, ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಬಾಯ್ ಬಾಯ್.